ಅದೇ ತಾನೇ ಈವ್ನಿಂಗ್ ಡ್ಯೂಟಿ ಮುಗಿಸ್ಕೊಂಡು ಸೀದಾ ಬಂದೆ ಸ್ನೇಹಿತರೆ. ಅದಕ್ಕೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡೆ. ಅಲ್ಲಿಂದ ನಾನು ಮಾತಾಡ್ಕೊಂತ ಬಂದಿದ್ದೆ ಸ್ನೇಹಿತರೆ. ಏನಂತಂದ್ರೆ ಇವಾಗ ಒಂದು ವಿಚಾರಗಳು ಭಾಳನೇ ಇದ್ವು. ಯಾಕೆಂದ್ರೆ ರಾತ್ರಿ ಬೇರೆ ಮನೆಗೆ ಯಾರಿದ್ದಿಲ್ಲ, ಎಲ್ಲ ಊರಿಗೆ ಹೋಗಿದ್ರು. ಇನ್ನೇನು ನಾನು ಒಬ್ಬನೇ ಇರೋದು, ಮತ್ತಿನ್ನೇನು ನನ್ನ ಫ್ರೆಂಡ್ ಬೇರೆ ಮದುವೆ ಕರೆದಿದ್ರು. ಹಾಗಾಗಿನೇ ನಮ್ಮ ಒಂದು ಹಾಸ್ಪಿಟ್ಲು ಫ್ರೆಂಡ್ ಆಗಿರುವಂಥ ಪ್ರೀತಿ ಅಂತ ಹೇಳ್ಬಿಟ್ಟು ಅವ್ರು ಬಂದು ಮದುವೆ ಕರೆದಿದ್ರು. ಅದಕ್ಕೆ ಅವ್ರ ಮದುವೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟೆ ಸ್ನೇಹಿತರೆ ರೆಡಿಯಾಗಿ. ಅಲ್ಲಿಂದ ಸೀದಾ ಚೌಟ್ರಿಗೆ ಬಂದೆ. ಚೌಟ್ರಿ ಹತ್ರ ಬಂದ ತಕ್ಷಣ ಸ್ವಾಗತ ಒಂದು ಕೋರಕ್ಕೆ ಸೂಪರಾಗೆ ಒಂದು ಅರೇಂಜ್ಮೆಂಟ್ ಎಲ್ಲ ಸಖತ್ತಾಗಿತ್ತು. ಇದೇ ನೋಡಿ ಚೌಟ್ರಿ ಸ್ನೇಹಿತರೆ, ನಿಮಿಷಂಬ ಚೌಟ್ರಿ ಅಂತ ಹೇಳ್ಬಿಟ್ಟು. ಅಲ್ಲಿಂದ ಸೀದಾ ವೆಯ್ಟ್ ಮಾಡ್ತಾ ನಿಂತ್ಕೊಂಡಿದ್ದೆ ಸ್ನೇಹಿತರೆ. ಅಷ್ಟೊತ್ತಿಗೆ ನಮ್ಮ ಸಿಸ್ಟರ್ಗಳು ಬೇರೆ ಬಂದರು. ಅವ್ರನ್ನೂ ಕೂಡ ಕರ್ಕೊಂಡು ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ನೋಡಿದಾಗ ಅವರೊಂದು ಫೋಟೋ ಶೂಟ್ ಮಾಡಿದ್ರೆ ಒಂದು ಫೋಟೋ ಹೊಡಿಯೋಣ ಅಂತ ಕುತ್ಕೊಂಡ್ರು ಸ್ನೇಹಿತರೆ. ಅದಾದ್ಮೇಲೆ ಅವೆಲ್ಲ ಫೋಟೋ ತಕೊಂಡು ಅಲ್ಲಿಂದ ಸೀದಾ ನಾವು ಹೋಗಿದ್ದೆ ಮೇಲ್ಗಡೆ ಫುಲ್ಲಾಗಿ ಅರೇಂಜ್ಮೆಂಟ್ ಸೂಪರಾಗಿ ಆಗಿತ್ತು ಸ್ನೇಹಿತರೆ. ಅರೇಂಜ್ಮೆಂಟ್ಸ್ ಎಲ್ಲ ಸಖತ್ತಾಗಿ ಮಾಡಿಸಿದ್ರು ಸ್ನೇಹಿತರೆ. ನನಗೆ ತುಂಬಾನೇ ಇಷ್ಟ ಆಯ್ತು, ಲೈಕ್ ಆಯ್ತು ಅಂತ ಹೇಳ್ಬಿಟ್ಟು ನಾನು ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ನಿಂತ್ಕೊಂಡಿದ್ದೆ. ನಮ್ಮ ಸಿಸ್ಟರ್ಗಳು ಬೇರೆ ಹೋಗ್ತಿದ್ರು, ಎಲ್ಲರೂ ಗಿಫ್ಟ್ ತಗೊಂಡು ಹೋದ್ರು ಹೊರಗಡೆಗೆ. ನನಗೆ ಕರೆದ್ರೆ ಇಲ್ಲ ನಾವು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ನಿಂತ್ಕೊಂಡು ವಿಡಿಯೋ ಮಾಡಿದೆ. ನನಗೆ ತುಂಬಾನೇ ಲೈಕ್ ಆಯ್ತು ನೋಡಿ, ಅವ್ರದ್ದಷ್ಟೇ ವಿಡಿಯೋ ಮಾಡ್ಕೊಂಡೆ. ನಾನು ಮುಂದಕ್ಕೆ ಇನ್ನೇನು ಹೋಗೋಕ್ಕಾಗಲಿಲ್ಲ ಸ್ನೇಹಿತರೆ. ಹಾಗಾಗಿನೇ ನಾನು ಅಷ್ಟಾಗಿ ಕ್ಯಾಮ್ರಾ ಇದು ಮಾಡಲ್ಲ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ಲಿಲ್ಲ. ಅಲ್ಲೇ ಅವ್ರು ಇದು ಮಾಡ್ಕೊಂಡು ಮಾತಾಡಿಸಿ ವಿಶ್ ಮಾಡ್ಕೊಂಡು ಎಲ್ಲರೂ ಸ್ನೇಹಿತರೆ ಗಿಫ್ಟ್ ಕೂಡ ಕೊಟ್ಟು ಕೆಳಗಡೆ ಬರಕ್ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಊಟದ ಚಿಂತೆ ಬಂತು. ಊಟ ಮಾಡ್ಕೊಂಡು ಸ್ನೇಹಿತರೆ ಎಲ್ಲರೂ ಗಿಫ್ಟ್ ಕೂಡ ಕೊಟ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಊಟ ಮಾಡ್ಕೊಂಡು ಕೆಳಗಡೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಸೀದಾ ಮನೆ ಬಂದೆ ಸ್ನೇಹಿತರೆ. ಇನ್ನೇನಪ್ಪ ಎಲ್ಲ ಮುಗೀತು ಅನ್ನಿಸ್ತೈತಿ. ನೈಟು ನಿದ್ದೆ ಬರೋ ಸ್ಟಾರ್ಟ್ ಆಯ್ತು. ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಮಲ್ಕೊಂಡೆ. ಅದಾದ ನಮಸ್ಕಾರ ಎಲ್ಲರಿಗೂ, ಬೆಳಗಿನ ಶುಭೋದಯಗಳನ್ನು ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ಶುಭೋದಯ. ಇವತ್ತು ಬೆಳಿಗ್ಗೆನೆ ಎದ್ದೆ. ಬೆಳಿಗ್ಗೆ ನೋಡಿದ್ರೆ ಟೈಮ್ 8 ಗಂಟೆ ಆಗಿತ್ತು. ಇವತ್ತು ಸ್ವಲ್ಪ ಲೇಟ್ ಆಯ್ತು, ರಾತ್ರಿ ಮಲ್ಗೋದ್ ಲೇಟ್ ಆಯ್ತು ಅಂತೇಳಿ ಇವತ್ತು ಫುಲ್ ಎದ್ದಿದ್ದೆ ಲೇಟ್ ಆಗ್ಬಿಡ್ತು ನೋಡಿ ಸ್ನೇಹಿತರೆ. 8 ಗಂಟೆಗೆ ಎದ್ದೆ. ಸೂರ್ಯ ಬೇರೆ ನನಗೆ ಸರಿಯಾಗಿ ಬೈತಾ ಇದ್ದ. ಬೆಳಿಗ್ಗೆನೆ ಎದ್ದುಬಿಟ್ಟು ಇನ್ನೇನ್ ಬೇರೆ ಕೆಲಸ ಮಾಡೋಣ ಅಂದ್ರೆ ಮನೆಗೆ ಬೇರೆ ಯಾರು ಇಲ್ಲ. ಅದಕ್ಕೆ ನಾನೇ ಅಡಿಗೆ ಮಾಡ್ಕೋಬೇಕು, ನಾನೇ ಇವತ್ತು ಹೋಗ್ಬೇಕು. ಡ್ಯೂಟಿ ಬೇರೆ 2 ಗಂಟೆ ಡ್ಯೂಟಿ ಐತೆ. ಬನ್ನಿ ಸ್ನೇಹಿತರೆ ಅಡಿಗೆ ಮಾಡೋಣ ಅಂತಂದ್ರೆ ಸಾಂಬಾರ್ ಬೇಳೆ ಸ್ವಲ್ಪ ಉಳಿದಿತ್ತು, ಅದನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡೆ. ಇನ್ನೇನು ಮತ್ತೆ ಇವತ್ ಬೇರೆ ನಮ್ಮ ಫ್ರೆಂಡ್ ಅವ್ರ ಮದುವೆ ಇದೆ, ಅವ್ರದ್ದು ಹೋಗ್ಬೇಕೈತಿ ಸಂಜೆ ರಾತ್ರಿ ಹಂಗೆ. ಇವತ್ತಿನ ಒಂದು ವಿಡಿಯೋನ ಆಮೇಲೆ ಬೆಳಗ್ಗೆ ಬೇರೆ ಒಂದು ಟ್ರೈಲರ್ ಲಾಂಚ್ ಇದೆ, ಅದನ್ನ ಒಂದ್ ಸ್ವಲ್ಪ ನೋಡೋದೈತಿ, ಅಪ್ಡೇಟ್ ಕೊಡೋದೈತಿ. ಹಾಗಾಗಿ ಏನೇನೆಲ್ಲ ಇವತ್ತು ಮಾಡ್ತೀನಿ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಶೆಡ್ಯೂಲ್ನ ನಿಮಗೆ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ಎಲ್ಲರೂ ಕೂಡ ಈ ವಿಡಿಯೋಗೆ ಸ್ವಾಗತ ಹೇಳ್ತಾ ಇವತ್ತಿನ ಶುಭೋದಯ ಹೇಳ್ತಾ ಇದೀವಿ. ಹಂಗ ಹಿಂಗ ಮಾಡಿ ಸಾಂಬಾರ್ ಒಂದ್ ಸ್ವಲ್ಪ ಇತ್ತು, ಅದನ್ನ ಬೆಚ್ಚಗ್ ಮಾಡ್ಕೊಂಡೆ. ಇನ್ನೇನಿದ್ರು ನೆಕ್ಸ್ಟ್ ಅನ್ನ ಮಾಡೋದಿತ್ತು. ಅನ್ನನೂ ಕುಕ್ಕರ್ಗೆ ಇಟ್ಬಿಟ್ಟು ಅನ್ನನೂ ರೆಡಿ ಆಯ್ತು ನೋಡಿ ಸ್ನೇಹಿತರೆ. ಈಗ ಅನ್ನನೂ ಫುಲ್ ಆಗಿ ರೆಡಿ ಆಯ್ತು. ಏನಿದ್ರು ತಟ್ಟೆ ಹಾಕೊಂಡ್ ಬಡಿಯೋದೆ. ಬೆಳಿಗ್ಗೆ ಹೆಂಗ ನಾಷ್ಟನ ರೆಡಿ ಮಾಡ್ಕೊಂಡೆ. ಆದಷ್ಟು ಮಧ್ಯಾಹ್ನಕ್ಕೆ ಟ್ರೈ ಮಾಡ್ಬೇಕು, ನೋಡೋಣ ಮಧ್ಯಾಹ್ನ ಮಾಡ್ಬೇಕಾದ್ರೆ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಅಡಿಗೆನ ಮಾಡ್ಕೊಂಡ್ಬಿಟ್ಟಿದೀನಿ. ಆದಷ್ಟು ಟ್ರೈ ಮಾಡ್ತಿದೀನಿ ಸ್ನೇಹಿತರೆ. ಬನ್ನಿ, ಇವತ್ತಿನ ಒಂದು ವಿಡಿಯೋದಲ್ಲಿ ಇದೇ ಒಂದು ಇದಾಗಬೇಕು ಅಂತ ಹೇಳ್ತೀನಿ. ಬೆಳಿಗ್ಗೆ ಊಟ ಮಾಡ್ಕೊಂಡು ಅಲ್ಲಿಂದ ಸೀದಾ ಸ್ನೇಹಿತರೆ ನಾನು ಬಂದಿದ್ದೆ ಒಂದು ರ್ಯಾಲಿ ಅಂತದ್ದು. ರ್ಯಾಲಿ ನೋಡೋಣ ಅಂತೇಳಿ ಬಂದೆ. ಫುಲ್ ಜನ ಸ್ನೇಹಿತರೆ, ಏನ್ ಹೇಳ್ತೀರಾ. ದುರ್ಗಾಂಬಿಕಾ ದೇವಸ್ಥಾನ ಇವತ್ತು ಡೆವಿಲ್ ಸಿನಿಮಾದ ಒಂದು ಪ್ರಚಾರ ಇತ್ತಂತೆ. ಅದರದೇ ರ್ಯಾಲಿ ಮುಗಿಸ್ಕೊಂಡು ಅಲ್ಲಿದ್ದ ಸೀದಾ ಮತ್ತೆ ಮದುವೆಗೆ ಹೋದೆ ಸ್ನೇಹಿತರೆ. ಮತ್ತೆ ಮಧ್ಯಾಹ್ನ ಬೇರೆ ಊಟ ಇತ್ತಲ್ಲ, ಹಂಗಾಗಿ ಯಾಕೆ ಮಿಸ್ ಮಾಡ್ಕೊಳೋದ ಅಂತ ಹೇಳ್ಬಿಟ್ಟು ಅಲ್ಲೊಂದು ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತೇಳಿ ಸೀದಾ ನೋಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು, ಟೈಮ್ ಬೇರೆ ಇದ್ದಿಲ್ಲ ಸ್ನೇಹಿತರೆ. ಊಟ ಮಾಡ್ಕೊಂಡು ಸೀದಾ ನಾನು ಬಂದಿದ್ದೆ ಡ್ಯೂಟಿಗೆ ಸ್ನೇಹಿತರೆ. ಅರ್ಜೆಂಟ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಟೈಮ್ ಆಗ್ಬಿಡ್ತು. ಹಂಗಾಗಿನೇ ಟೈಮ್ ಮುಗಿಸ್ಕೊಂಡು ಬಂದೆ. ಅಲ್ಲಿಂದ ಸೀದಾ 2 ಗಂಟೆ ಡ್ಯೂಟಿಗೆ ಬಂದಿದ್ದೆ. ಸಂಜೆ ಬೇರೆ 7 ಗಂಟೆ ಮೇಲೆ 8 ಗಂಟೆ ಆದರೂ ನಮ್ಮ ಮಾವ ಬರಲಿಲ್ಲ. ನಮ್ಮ ಮಾವ ಬಂದ ತಕ್ಷಣ ಒಂದು ಸ್ಮೈಲ್ ಕೊಟ್ಟ ನೋಡಿ ಸ್ನೇಹಿತರೆ. ಬರೋತ್ತಿಗೆ ಒಂದು ಸ್ಮೈಲ್ ಸಂಜೆ ಆಯ್ತು ನೋಡ್ಕೊಂತಲೇ ಈವ್ನಿಂಗ್ ಡ್ಯೂಟಿ ಬೇರೆ ಇತ್ತು. ಹಂಗಾಗಿನೇ ಮುಗಿಸ್ಕೊಂಡು ಈಗ ತನ ಬಂದೆ ಸ್ನೇಹಿತರೆ. ಈವ್ನಿಂಗ್ ಡ್ಯೂಟಿ ಮುಗಿಸ್ಕೊಂಡು ಈಗ ತನ ಬಂದೆ ಸ್ನೇಹಿತರೆ. ಬಂದ ತಕ್ಷಣ ಮನೆ ನೋಡಿದ್ರೆ ಯಾರಿಲ್ಲ, ಎಲ್ಲ ಊರಿಗೆ ಹೋದ್ರೆ ಕೊಟ್ಟರು ಕಾರ್ತಿಕ್ ಅಂತ ಹೇಳ್ಬಿಟ್ಟು. ನಾನು ಒಬ್ಬನೇ ಇರೋದು ನೋಡ್ರಿ. ಮನೆ ಎಲ್ಲ ಖಾಲಿ ಖಾಲಿ ಖಾಲಿ. ನಾನು ಒಬ್ಬನೇ, ಇನ್ನೂ ಮಾಡಂಗಿಲ್ಲ. ಅಲ್ಲೇ ಹೊರಗಡೆನೆ ಊಟ ಮಾಡ್ಕೊಂಬಂದೆ. ಇನ್ನೇನು ಇವತ್ತಿಂದೆಲ್ಲ ನಾನು ಆಲ್ಮೋಸ್ಟ್ ಅಲ್ಲಿ ತೋರಿಸಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಹೊಸಬ್ರು ಯಾರೋ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಂಥ ಸಮಯ ಬಂತು ಸ್ನೇಹಿತರೆ. ಹಾಗಾಗಿ ನಾನು ಮುಗಿಸ್ತೀನಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಪ್ರತಿಯೊಂದು ವಿಡಿಯೋದಲ್ಲೂ ಆದಷ್ಟು ನಾನು ಟ್ರೈ ಮಾಡಿದಷ್ಟು ಮಾಡ್ತಾಯಿದ್ದೀನಿ.
ಬಡವ್ರ ಮಕ್ಕಳನ್ನ ಬೆಳೆಸ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ. ಯಾರ್ಯಾರು ವಿಡಿಯೋ ಹೊಸಬ್ರು ನೋಡ್ತಿದ್ರ ಸಬ್ಸ್ಕ್ರೈಬ್ ಆಗಿ, ಯಾರ್ಯಾರು ವಿಡಿಯೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ನಿಮ್ಮ ಒಂದು ಕಮೆಂಟ್ಸ್ ನನಗೆ ತುಂಬಾನೇ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ. ನಮಸ್ಕಾರ ಸ್ನೇಹಿತರೆ.